ಹೇ ಗಾಯ್ಸ್, ಮನಿ ಟಾಕ್ಸ್ ವಿತ್ ಯು ಎವ್ರಿ ಡೇ ಆ್ಯಂಡ್ ಎವ್ರಿ ನೈಟ್ ಅಂತ ಹೇಳ್ತಾ, ಎವ್ರಿ ಸೆಕೆಂಡ್ ಆಲ್ಸೋ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಪ್ಪ ಇಷ್ಟು ನೈಟ್ ಹೊತ್ತು ಮಾಡ್ತಾವನೆ ಅಂತ ಅನ್ಕೊಂಬೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ನೆನ್ನೆ CC ಕ್ಯಾಮ್ರಾ ಫಿಟ್ಟಿ ಮಾಡಿ ಅಂದರೆ ಓದ್ ಬ್ಲಾಗಲ್ಲಿ ನೋಡಿರ್ತೀರ. ನಿನ್ನೆ CC ಕ್ಯಾಮ್ರಾ ಫಿಟ್ ಮಾಡಿ ಅದು ಸ್ಟುಡಿಯೋಗೆ ವಾಪಸ್ ಬರೋಷ್ಟರಲ್ಲಿ ನೈಟ್ 11 ಗಂಟೆ ಆಗೋಗಿತ್ತು. ಸೊ ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ವ್ಲಾಗ್ ಎಡಿಟ್ ಮಾಡೋದಿತ್ತು, ಅದನ್ನು ಮಾಡಿ ಮತ್ತೆ ಒಂದು ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಅಷ್ಟರಲ್ಲೇ ಒಂದು ಕಾಲ್ ಬಂತು, ಆರ್ಡ್ರ್ ಇದೆ ನೈಟು 3 ಗಂಟೆಗೆ ಬಿಡಬೇಕು ಅಲ್ಲಿ ಅಂತ. ಸೊ 3 ಗಂಟೆಗೆ ಸ್ಟುಡಿಯೋ ಬಿಟ್ವಿ, ಆದರೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗೂ ಅಲ್ಲಿ ಡ್ರಾಪ್ ಮಾಡಿ ಲೊಕೇಶನ್ ಹತ್ರ ನಾನು ಟೀ ಕುಡಿಯೋಣ ಅಂತ ಬಂದೆ, ಯಾಕಂದರೆ ಗಾಡಿ ಓಡಿಸ್ಕೊಂಬಂದೆ 15 ಕಿಲೋಮೀಟ್ರು. ಕೈಗಳು ನೋಡಿ ಈಗ ಶೇಂಗ ಹೋಗ್ಬಿಟ್ಟೈತೆ, ಕೈ ಫುಲ್ಲು ಕೆಂಪಗ. ಈ ಮಾಸ್ಕ್ ಎಲ್ಲ ಎತ್ಕೊಂಡಿದ್ದೆ ಸೈಡ್ಗಿರಲಿ ಅಂತ. ಇವತ್ತು ಅದಕ್ಕೆ ಗೈಸ್ ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಫಸ್ಟು ಟೀ ಕುಡಿದು ಬಿಡೋಣ ಗೈಸ್, ಕೈಯೆಲ್ಲ ಇದಾಗ್ತೈತೆ ಗೈಸ್. ಮತ್ತೆ ಸಿಗೋಣ, ಟೀ ಅಂಗಡಿ ಹತ್ರ ಬಂದಿದ್ದೀನಿ. ಸೊ ಗೈಸ್, ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಗೈಸ್. ಅದನ್ನು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಟೀ ಕುಡಿಯೋದು, ಯಾಕಂದರೆ ಫುಲ್ಲು ಇದ್ರಲ್ಲಿ ಹೋಗ್ಬಿಟ್ಟಿದ್ದೆ. ಫುಲ್ಲು ಟಿವಿ ಚಳಿ ಇತ್ತಲ್ಲ, ಅದಕ್ಕೆ ಹೊರಡೋಣ ಗೈಸ್. ಇವಾಗ ಹೊಸಕೋಟೆ ಗೈಸ್, ನೋಡ್ರಿ ಎಷ್ಟು ಫ್ರೀಡಮ್ ಐತೆ ಇವಾಗ. ಇನ್ನೊಂದು 7 ಗಂಟೆ ಹತ್ತತ್ರ ಆಗೋಗ್ಬಿಟ್ರೆ, ಇವಾಗ 5:15, 7 ಗಂಟೆ ಹತ್ತತ್ರ ಆಗೋಗ್ಬಿಟ್ರೆ ಫುಲ್ಲು ಟ್ರಾಫಿಕ್ ಇರ್ತೈತೆ. ಬನ್ನಿ ಗೈಸ್, ಇವಾಗ ಮಹಾದೇವ ಕಾಲೇಜ್ ರೋಡಲ್ಲಿ ಇರೋದು ಫಂಕ್ಷನ್ನು, ಗೃಹ ಪ್ರವೇಶ. ಸೊ ಫೋಟೋ ಶೂಟಿಂಗ್ ಹೋಗಿದ್ದೀರಿ, ಇನ್ನೂ ಮಾಡ್ತಾ ಇರ್ತಾನೆ, ಬೇಗ ಹೋಗೋಣ ಗೈಸ್. ಇದೇ ಜಾಗ ಇವತ್ತು ವರ್ಕ್ ಮಾಡ್ತಾ ಇರೋದು, ಇದೇ ಮನೆ, ಗೃಹ ಪ್ರವೇಶ. ನೋಡಿರಿ ಗೈಸ್, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಫೋಟ ಹೋಗಿದ್ವಿ ಗೈಸ್. ಕಿವಿಯೆಲ್ಲ ಫುಲ್ ಸೈಕಾಗಿ ಹೋಗ್ಬಿಟ್ಟೈತೆ, ನಾನು ಫುಲ್ ಸೈಕಾಗಿ ಹೋಗ್ಬಿಟ್ಟಿದ್ದೀನಿ. ಕೈಗಳೆಲ್ಲ ಆಡ್ಸೋಕ್ಕಾಗ್ತಾಯಿಲ್ಲ, ಪಟ್ಟಿ ಫುಲ್ಲು ಇದಾಗೋಗ್ಬಿಟ್ಟಿದ್ದೀನಿ. ತೆಗೆದು ಬಿಡಬೇಕು ಗೈಸ್. ಇವಾಗ ಚೆನ್ನಾಗೈತೆ, ಇನ್ನೂ ರೆಡಿ ಮಾಡ್ತಾವ್ರೆ ಗೈಸ್. ಇನ್ನು ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಗೊತ್ತಿಲ್ಲ. ಹೆವಿ ಚಳಿ ಗೈಸ್, ಅದಕ್ಕೆ ಮೂಲೆ ಸೇರಿಬಿಟ್ಟಿದ್ದೀನಿ. ಅಪ್ಪ ಚಳಿ ಗೈಸ್. ಮನೆ ಒಳಗಡೆ ನೋಡ್ರಿ ಗೈಸ್, ಹಿಂಗೆ ಮಾಡೋರು. ಒಂದು ಸೆಕೆಂಡು ನೋಡ್ರಿ ಗೈಸ್, ಡೆಕೋರೇಷನ್. ಇದು ಹೋಮ ನಡೆಸಿದ್ದಾರೆ, ಇನ್ನೇನು ಬರ್ಬೋದು ಅಂದ್ಕೊತೀನಿ. ಪೂಜಾರಿಗಳು ಎಲ್ಲ ಇಲ್ಲಿ ಸುತ್ತ ಕುತ್ಕೊಂಡು ಮಾಡ್ತಾರೆ. ಇದು ಮನೆ ದೇವರು ಗೈಸ್. ಏನೇನು ತೆಂಗಿನಕಾಯಿ ಇಟ್ಟಿದ್ದೀರಲ್ಲ, ಒಂದೊಂದು ದೇವರು. ಮೇಲೆಗಡೆ ದೊಡ್ಡ ದೇವ್ರಂಗೆ ಕುಳಿಸಿದ್ರೆ ಯಾವುದಂತ ಗೊತ್ತಿಲ್ಲ ನಂಗೆ. ಆದರೆ ನಾನಿಲ್ಲಿ ಕ್ಯೂರಿಯಾಸಿಟಿ ಅಂತ ವೆಯ್ಟ್ ಮಾಡ್ತಾ ಇರೋದು ಮಾತ್ರ, ಯಾವಾಗ ಇಲ್ಲಿ ಬೆಂಕಿ ಹಾಕ್ತಾರೆ ಅಂತ. ಹೋಮದಲ್ಲಿ ಬೆಂಕಿ ಹಾಕಿದ್ರೆ ಸೈಡಲ್ಲೇ ಇರ್ತೀವಿ ಫೋಟೋ ಹೊಡ್ಕೊಂಡು, ಬೆಚ್ಚಗಿರ್ತೈತೆ ಗೈಸ್ ನಿಜವಾಗ್ಲೂ. ಇವಾಗ ಇನ್ನೂ ನಮ್ಮ ಕೈಯೆಲ್ಲ ಇದು ಹಂಗೆ ಐತೆ, ಫುಲ್ಲು ಚಳಿ. ಅದಕ್ಕೆ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು ಗೈಸ್. ಆರಾಮಾಗಿ ಇಲ್ಲಿ ಕುತ್ಕೊಂಡು ಹತ್ರ ಇರ್ತೈತೆ, ಬೆಂಕಿ ಜಾಸ್ತಿ ಆಗ್ತಾ ಇದ್ದಂಗೆ ಸ್ವರ್ಗ ಕಂಡುಬಿಡ್ಬೋದು ಗೈಸ್. ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಗೈಸ್. ಇವಾಗ 5:15 ಗೈಸ್. ನಾನು ಆವಾಗೆ ತಪ್ಪು ಹೇಳಿದೆ, ಇವಾಗ 5:15 ಆಗೈತೆ. ನಾನು ಆವಾಗೇನೆ ಹೇಳಿದೆ ಗೈಸ್, ಎಬ್ಬರಿಸ್ದಾಗ 3 ಗಂಟೆಗೆ ಎಬ್ಬರಿಸ್ತಾ. ನಾನು ಹೇಳೋಣ ಅಂದ್ಕೊಂಡೆ, ಬೇಡ ಬ್ರೋ ಆರಾಮಾಗಿ ಹೋಗೋಣ ಅಂತ. ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ ಗೈಸ್. ಫಾಸ್ಟಾಗಿ ಬಂದುಬಿಟ್ರಿ, ಅದು ಚಳಿನಲ್ಲಿ. ಆರಾಮಾಗಿ ಬರ್ಬೋದಾಗಿತ್ತು ಗೈಸ್. ನಿಲ್ಲಿಸ್ಕೊಂಡು ಬೆಂಕಿ ಬೇರೆ ಹಾಕಿದ್ರು, ಸಕ್ಕತ್ತಾಗಿ ಉರಿತಾಯಿತ್ತು. ಟೋಲ್ ಹತ್ರ, ಹೊಸಕೋಟೆ ಟೋಲ್ ಹತ್ರ ಕಾಯಿಸ್ಕೊಂಬರೋಣಂದ್ರೆ ಬೇಡ ನಡಿ, ಟೈಮಾಗಿ ಹೋಗೋದೆ ಅಂತಂದ್ರು. ಏನು ಮಾಡೋಣ, ದುರದೃಷ್ಟ ಗೈಸ್. ಫೈನಲಿ ಪೂಜೆ ಸ್ಟಾರ್ಟ್ ಆಗೈತೆ ಗೈಸ್, ತೋರಿಸ್ತೀನಿ. ಅಲ್ಲಿ ಮಾತಾಡೋದಕ್ಕಾಗಲ್ಲ ನೋಡಿ, ಸ್ಟಾರ್ಟ್ ಆಗೈತೆ. ಹಾಗೆ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಸೊ ಗೈಸ್, ಮತ್ತೆ ನಾನು ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸಿಗ್ತೀನಿ.
ಮನೆ ಹತ್ರ ಹೋಗ್ಬೇಕಾದ್ರೆ ರೆಡಿ ಆಗಬೇಕಲ್ಲ, ಸೊ ಆವಾಗ ಸಿಗ್ತೀನಿ. ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಮತ್ತೆ ನನ್ನ ಔಟ್ಫಿಟ್ ನೋಡ್ರಿ ಗೈಸ್. ಮತ್ತೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಆಫೀಸಲ್ಲಿದ್ದೀನಿ, ಯಾರೋ ಬರ್ತಾರಂತೆ. ಸೊ ಕಂಪ್ಯೂಟ್ರ್ ಆನ್ ಮಾಡಿದ್ದೀನಿ. ಹೋಗೋಕ್ಕೆ ಮುಂಚೆ ಕಂಪ್ಯೂಟ್ರ್ ಆನ್ ಮಾಡಿದ್ದೀನಿ. ಕಲರ್ ಪ್ರಿಂಟ್ ಜಾಬ್ಸ್ ಬೇಕಂತೆ, ಅವ್ರು ಕೊಟ್ಬಿಟ್ಟು ಮತ್ತು ಕೆಳಗಡೆ ಹೋಗಿ ಒಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋಣ. ಲೆಟ್ಸ್ ಗೋ. ಕಾಯ್ತಾ ಇರಿ ಗೈಸ್. ನಾನು ಬರಬೇಕಾದ್ರೂ ಅಂದ್ಕೊಂಡೆ ಮಾಡೋಣ ಅಂತ. ಹೆವಿ ಲಾಂಗಾಗಿ ಹೋಗ್ಬಿಡ್ತೈತೆ. ಬೆಳಗ್ಗೆಯಿಂದನೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಶಾರ್ಟ್ ಮಾಡೋಣ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಕಟ್ ಮಾಡಿದೆ ಅಲ್ಲಿ. ಅಂದರೆ ಮಾಡಿಲ್ಲ ಬ್ಲಾಗು. ಸೊ ಸಾರಿ ಗೈಸ್, ಹೆವಿ ಲಾಂಗಾಗಿ ಹೋಗ್ಬಿಡ್ತೈತೆ ಗೈಸ್. ನೆನ್ನೆನೂ ಅಷ್ಟೇ ಲಾಂಗ್ ಆಗಲ್ಲ ಅಂತಿದ್ದೆ. ಎಷ್ಟು ಕಟ್ ಮಾಡಿದ್ರೇನು ನಾನು 25 ನಿಮಿಷ 24 ನಿಮಿಷ ಬಂದಿದ್ದೆ. ಇವಾಗೂ ಒಂದು ಸ್ವಲ್ಪ ಕಟ್ ಮಾಡಿದೆ. ಇವಾಗೂ ಅಪ್ಲೋಡ್ ಮಾಡಬೇಕು ವಿಡಿಯೋ. ಎಕ್ಸ್ಪರ್ಟ್ ಆಗ್ತೈತೆ. ಸೊ ಲೆಟ್ಸ್ ಗೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಗೈಸ್. ಲೆಟ್ಸ್ ಗೋ. ನೋಡ್ರಿ ಕಳ್ಳ ನುಗ್ತಾನೆ. ನೋಡ್ರಿ ಶೆಟ್ರ್ ಹೇಳ್ಕೊಂಡ್ ಬರ್ತಾ ಇವ್ನು. ಯಾರು ನಂಬೇಡ್ರಿ ಇವ್ನ. ನೋಡ್ರಿ ಬಂದ. ನೋಡ್ರಿ ಗಾಯ್ಸ್. ಸೊ ಗಾಯ್ಸ್, ಗುಬ್ರಾಕೊಂಬಿಟ್ಟ ಗೈಸ್. ಬರೀ ಬಟ್ಟೆನಾಗ ಅವನೇ ಬೆತ್ತಲೆ ಮಲ್ಕೊಂಬಿಟ್ಟವನೆ ಗೈಸ್. ಇವಾಗ ನಾವು ಮಧ್ಯಾಹ್ನ ಫುಲ್ ರೆಡಿ ಆಗಿಬಿಟ್ಟು ಬಂದೆ ಗೈಸ್. ನೋಡಿ, ಫುಲ್ ರೆಡಿ ಆಗಿಬಿಟ್ಟು ಬಂದೆ ದಿಲ್ದಾರಾಗೆ. ಇವೆಂಟ್ಗೆ ಹೋಗಲ್ಲ ಅಂದ್ಬಿಟ್ರು, ನಾಳೆ ಐತೆ ಇವತ್ತಿಲ್ಲ. ಸೊ ಅದಕ್ಕೆ ಗೈಸ್ ಬಂದವ್ರು ಹಂಗೆ ಮಲ್ಕೊಂಡ್ಬಿಟ್ರಿ ಆ ಮೂಲೆಯಲ್ಲಿ. ನೋಡಿ ಆ ಹೆಣ್ಣ ಫಿಲಮ್ ನೋಡ್ತಾವ್ರೆ. 12 ಗಂಟೆ ಇವಾಗ ಟೈಮು. ಇವಾಗೆಲ್ಲ ಊಟ ತಿನ್ಬಿಟ್ಟು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಗೈಸ್. ಇವಾಗ ಇಲ್ಲ ನೋಡ್ತಾ ಇದ್ದೀರಿ ಆಲ್ರೆಡಿ. ಇಲ್ಲ ಇವಾಗ ಮಲ್ಕೊಂಡಿದ್ದಾದ್ಮೇಲೆ ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ರೆಡಿ ಆಗಿಬಿಟ್ಟು ಹೊರಡಬೇಕು ಗೈಸ್ ಇವೆಂಟ್ಗೆ. ಸೊ ನಾಳೆ ಸಿಗೋಣ ಗೈಸ್. ವೇಟ್ ಆ್ಯಂಡ್ ವಾಚ್. ಲೆಟ್ಸ್ ಗೋ. ಬೇಗ ಏಕೆ ಮೊನ್ನೆ ಹೋಗ್ದಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತು ಗೈಸ್ ಇವನ ಹೆಸರು ಅಚ್ಯುತ ಅಂತ. ಲವ್ ಫೇಲಿಯರ್ ಆಗ್ಬಿಟ್ಟೈತೆ. ಯಾರಾದ್ರೂ ಇದ್ರೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ಲವ್ ಫೇಲಿಯರ್ ಆಗೋದು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ಅಚ್ಯುತ ಅಂತ. ಏನಿಂದ ಐಡಿ? ಇನ್ಸ್ಟಾ 46 ಅಚ್ಯುತ. ಇನ್ಸ್ಟಾ 46 ಅಚ್ಯುತ 46. ನೋಡ್ರಿ ಗೈಸ್ ಏನೋ ಹೇಳ್ದ, ನನಗೂ ಕೇಳಿಸಿಲ್ಲ. ಫಾಲೋ ಮಾಡ್ಕೊಂಬಿಟ್ರಿ. ಹಾಕಲ್ಲ ನಾನು ಇದನ್ನು. ಸೊ ಗಾಯ್ಸ್ ಇವಾಗ ಫೈನಲಿ ಸೋನಿ ಬ್ಯಾಗ್ ರೆಡಿ ಆಗೈತೆ. ಕ್ಯಾಮ್ರಾ ಹೋಗೋದೆ ಇವಾಗ ಗಾಯ್ಸ್. ಔಟ್ಫಿಟ್ ಹೆಂಗೈತೆ ನೋಡಿ ಗೈಸ್. ಔಟ್ಫಿಟ್ ಕಮೆಂಟ್ ಮಾಡಿ. ಸೊ ಗೈಸ್ ನೆಗಡಿಯಾಗಿ ಹೋಗ್ಬಿಟ್ಟೈತೆ ನನಗೂ. ತುಂಬ ಅಲ್ಲ, ಒಂದು ಸ್ವಲ್ಪನೇ. ನೆನ್ನೆ ಒಂದು ಸ್ವಲ್ಪ ಜ್ವರ ಇತ್ತು. ಇವಾಗ ಜ್ವರ ಎಲ್ಲ ಕಡಿಮೆ ಆಗಿ ನೆಗಡಿ ಒಂದು ಸ್ವಲ್ಪ ಐತೆ. ಲೆಟ್ಸ್ ಗೋ. ಪರವಾಗಿಲ್ಲ. ಮತ್ತು ತಲೆನೋವಿಗೆ ಇದು ಯೂಸ್ ಮಾಡ್ತಾಯಿದ್ದೀನಿ ಗೈಸ್, ಕೇರಳದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತೈತೆ ಹೆಂಗೆ ಮಾಡಬೇಕು ಅಂತ. ಸೊ ಪಕ್ಕಿಗೆ ಬಿಡೋಣ ಇದನ್ನು. ಸೆಂಟೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಒಂಥರ ಆಗಿದೆ ಬಲುಮಾನ. ಏನೋ ಗೈಸ್ ಹಾಡಂತೂ ನಮ್ಗೆ ಗೊತ್ತಿಲ್ಲ. ಇವತ್ತು ಸ್ಯಾಟರ್ಡೆ. ಸೊ ಗೈಸ್ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಯಾಕಂದರೆ ಇವಾಗ ಜಾಸ್ತಿ ಕ್ಲಿಪ್ಸ್ ಆಗಿದ್ದಾವೆ. ಸೊ ಅಲ್ಲಿ ಹೋದ್ಮೇಲೆ ಸ್ಪೋರ್ಟ್ಸ್ ಇವೆಂಟ್ ಇರೋದು. ಸ್ಪೋರ್ಟ್ಸ್ ಅಂತಂದರೆ ಅಲ್ಲಿ ಒಂದು ಪಬ್ ಇದೆ. ಲೈಕ್ ಕ್ರೇಜಿ ಗೇಮ್ಸ್ ಆಡಿಸ್ತಾರೆ. ಅಂತಂದರೆ ಇವಾಗ ಬೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲೋಗ್ಬಿಟ್ಟು ಸಿಗೋಣ. ಬೆಟ್ಟಿಂಗ್ ಗೇಮ್ಸು ಅದು ಹೆಂಗೆ ಆಡ್ತಾರೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಅಲ್ಲಿ ಸಿಗೋಣ ಗೈಸ್.
ಸೊ ಗೈಸ್ ಆವೇಗೆ ಹೇಳ್ದಂಗೆ ಇವಾಗ ಲೊಕೇಶನ್ಗೆ ಬಂದಿದ್ದೀವಿ ನೋಡಿ ಗೈಸ್. ಫುಲ್ಲು ಲಕ್ಸುರಿ ಪ್ಲೇಸು. ಇದು ಬಂದು ಬಾಲ್ಸ್ ಆಡೋದು ಗೈಸ್. ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಬಾಲ್, ನೋಡಿ ಈ ಬಾಲ್ನ ತೊಗೊಬೇಕಂತೆ ಗೈಸ್. ನಾನು ಆಡಕ್ಕೆ ಹೋದೆ. ಹಿಂಗೆ ಗೈಸ್ ಎರಡು ಬೆರಳು ಹಿಡ್ಕೊಂಡು ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಗೈಸ್. ಆ ಲಾಸ್ಟಲ್ಲಿ ಕಾಣಿಸ್ತಾ ಇರೋದು ಗೋಲ್ ಪ್ಲೇಸು. ಕ್ರಿಕೆಟ್ ಬೇರೆ ನಡೀತೈತೆ. ಅಯ್ಯೋ ಶಿಟ್, ಫುಲ್ಲು ಲಕ್ಸುರಿಯಸ್ ಗೈಸ್. ನೋಡಿ ಅಲ್ಲಿ ಶೂಗಳೆಲ್ಲ ಹೆಂಗಿದ್ದಾವೆ ನೋಡಿ. ಒಳ್ಳೆ ಮಾಲು ಗೈಸ್. ಪಾರ್ಟಿ ಬಂದು ಹತ್ತು ಕಡೆ ಆ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ನಡೀತೈತೆ ಪಾರ್ಟಿ. ಹತ್ತು ಕಡೆ ಇತ್ತು ಕಡೆ ಗೇಮಿಂಗ್ ಸ್ಪೇಸು. ಔಟ್ ಗೋಯಿಂಗ್ ಅಂದರೆ ಎಲ್ಲ ಕಳ್ಸೋದು ಪಾರ್ಟಿ ಆದಮೇಲೆ ಲಾಸ್ಟಾಗಿ ಕಳ್ಸೋದು ಇಲ್ಲಂತೆ. ಸೊ ಫೋಟೋ ಹಿಡಿತಾ ಇದ್ದಾರೆ, ನಾನು ಹಿಡಿಬೇಕಾಗ್ತೈತೆ. ಸೊ ಲೆಟ್ಸ್ ಗೋ ಗೈಸ್. ಆಮೇಲೆ ಸಿಗೋಣ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಹುಡುಗಂದೆ ಬರ್ತಡೇ ಗೈಸ್. ಈ ಹುಡುಗನ್ಗೋಸ್ಕರ ಇಂಥ ಪ್ಲೇಸಲ್ಲಿ ಮಾಡಿಸ್ತಾ ಇರೋದು ಈ ತಾತ ಗೈಸ್. ಪಕ್ಕಾ ಕನ್ನಡಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಪಕ್ಕಾ ಕನ್ನಡಿಗ ಗೈಸ್. ಮಂಗಳೂರು. ಓಕೆ ಗೈಸ್, ಇಲ್ಲಿಬ್ಬರು ಕಾಣಿಸ್ತಾ ಇದ್ದಾರಲ್ಲ ಇವರಿಗೆ ಕನ್ನಡ ಹೇಳ್ಕೊಟ್ರು ಗೈಸ್. ಕನ್ನಡ ಹೇಳ್ಕೊಟ್ಬಿಟ್ಟು ತಿರುಗಿಸಿದ್ರೆ ವಾಯ್ಸ್ ಬರೋಲ್ಲ ಗೈಸ್. ಸಾಂಗ್ ಬೇರೆ ಓಡ್ತೈತಲ್ಲ. ಸೊ ಹಂಗೆ ಅವ್ರಿಗೆ ಕನ್ನಡ ಹೇಳ್ಕೊಡ್ತಾರೆ ಗೈಸ್. ನೀವು ಕನ್ನಡದವರಾಗಿದ್ದು ನಮ್ಗೆ ತುಂಬ ಖುಷಿ. ಅದಕ್ಕೆ ನಿಮ್ಗೆ ಆಫರ್ ಕೊಡ್ಸಿರೋದು. ತಮಿಳ್ನಾಡೋರು ಅಂದ್ಬಿಟ್ಟು ಅಂದರೆ ಏನೋ ವಾಯ್ಸು ಏನಕ್ಕೆ ರಿಂಗ್ ಟೋನ್ಗೆ ತೆಲುಗು ವಾಯ್ಸ್ ಹಾಕೊಂಬಿಟ್ಟು ಅದು ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದನ್ನು ಕೇಳ್ಬಿಟ್ಟು ತೆಲುಗುವ್ರು ಅಂದ್ಬಿಟ್ಟು ಕೊಡೋಕ್ಕಾಗ್ತಾಯಿಲ್ಲ, ಕೊಡ್ತಾ ಇರಲಿಲ್ಲ ನಾವು. ಆಮೇಲೆ ಕನ್ನಡದವ್ರು ಅಂದ್ಬಿಟ್ಟು ಕೊಡ್ತಾ ಇರೋದು ಅಂತ ಅಂದರು ಆ ತಾತ. ಟು ಯು ಬಿ ಕನ್ನಡ ಫ್ಯಾನ್ ಗೈಸ್. ತಾತಗೊಂದು ಕಮೆಂಟ್ ಹಾಕ್ರಿ. ಸೊ ಗೈಸ್ ಮತ್ತು ಈ ಕಡೆ ಬಂದಿದ್ದೀನಿ. ಆ ಕಡೆ ಸೈಡ್ ಹೇಳಿದ್ನಲ್ಲ ಆ ಕಡೆ ಬಾಲ್ ಆಡೋದು ಇರೋದು. ಸೊ ಇದು ಪಾರ್ಟಿ ಹಾಲು ಗೈಸ್. ಇಲ್ಲಿ ಪಾರ್ಟಿ ಮಾಡ್ತಾರೆ. ಸೊ ಕೇಕ್ ಕಟಿಂಗ್ ಅಲ್ಲಿ ಲಾಸ್ಟಲ್ಲಿ ಟೇಬಲ್ ಕಾಣಿಸ್ತಾ ಇದೆಯಲ್ಲ ಕ್ರಿಕೆಟ್ ಕೆಳಗಡೆ. ಸೊ ಅಲ್ಲಿ ಯಾವುದಾದ್ರು ಪಾಕಿಸ್ತಾನ್ ವರ್ಸಸ್ ಎನ್ ಇ ಡಿ ಯಾವುದೋ ಗೈಸ್ ಮರ್ತೋಗ್ಬಿಟ್ಟಿದ್ದೀನಿ ನಾನೆಲ್ಲ. ಸೊ ಗೈಸ್ ನೋಡಿ ಗೈಸ್ ಪಾರ್ಟಿ ಹಾಲ್ ಹೆಂಗಿದೆ ಅಂತ. ಫುಲ್ ಲಕ್ಸುರಿ ಮಾಡ್ಕೋರೆ ಗೈಸ್. ಗೇಮ್ ಆನ್ ಡ್ರಿಂಕ್ ಅಪ್ ಅಂತ ಗೈಸ್. ನೋಡಿ ಕಪ್ಸ್ ಎಲ್ಲ ಹೆಂಗೆ ಜೋಡಿಸವ್ರೆ ಗೈಸ್. ಮತ್ತು ಇದು ಗೇಮ್ ಆಡೋದು ಗೈಸ್. ನೋಡಿರ್ತೀರ ಆಲ್ಮೋಸ್ಟ್ ಆಲ್ ಫಿಲಮ್ಸಲ್ಲೆಲ್ಲ ಹಿಂಗೆ ಹೊಡೆದಾಡ್ತಾರೆ. ಒಂಥರ ಲೈಕ್ ಫುಟ್ಬಾಲು ಗೈಸ್. ನೋಡಿ ಬಾಲು ಇಲ್ಲಿ ಇಡ್ತಾರೆ. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹಾಕ್ತಾರೆ ಅಂತ ಅನ್ಕೊಂತೀನಿ. ಹಾಂ ಇದು ಹಾಕ್ತಾರೆ ಗೈಸ್. ಇಲ್ಲಾಂದ್ರೆ ಅಲ್ಲಿ ಬಾಲು. ಆಮೇಲೆ ಹಿಂಗೆ ಯಾವ್ದು ಬೇಕಾದು ಆಡಿಸ್ತಾರೆ. ನೋಡಿ ಗೈಸ್. ಮತ್ತು ಇಲ್ಲಿ ಡ್ರಿಂಕಿಂಗ್ಸ್ ಯಾವ್ದಾದ್ರು ಬೇಕೋ ಅದು ಮ್ಯಾಜಿಕ್ ಮೂಮೆಂಟು ಅಂದರೆ ಗೈಸ್ ಮಾಮೂಲಿ ಡ್ರಿಂಕ್ಸ್ ಯಾವುದೂ ಇರೋಲ್ಲ. ಎಲ್ಲ ಫುಲ್ ಲಕ್ಸುರಿಯಸ್. ನೋಡ್ತಾ ಇದ್ದೀರಾ ಆಲ್ರೆಡಿ. ನೋಡಿ ಗೈಸ್ ಜಿನ್ ಐತೆ. ಯಾರಾದರೂ ಜಿನ್ ಕುಡಿಯೋರಿದ್ರೆ ಕಮೆಂಟ್ ಮಾಡಿರಿ. ಅಂದರೆ ಕುಡಿಯೋಕೆ ಹೋಗ್ಬಿಟ್ರಿ ಗೈಸ್ ಜಾಸ್ತಿ. ನಾವು ಜಸ್ಟ್ ಫೋಟೋ ಹೊಡ್ಯೋಕೆ ಅಷ್ಟೇ ಬಂದಿರೋದು, ಕುಡಿಯೋಕ್ಕಲ್ಲ. ನೋಡ್ತಾ ಇದ್ದೀರಾ ಗೈಸ್. ನೋಡಿ ಇದೇ ಟೇಬಲ್ ಗೈಸ್. ಏನಂತಂದರೆ ಕೇಕ್ ಕಟ್ ಮಾಡೋದು ಇದೇ ಟೇಬಲು. ಹ್ಯಾಂಡ್ ವಾಶ್ ಬನ್ನಿ ಗೈಸ್. ಹಾಂ ನೋಡಿ ಗೈಸ್ ಅದೇ ಔಟ್ಫಿಟ್ಟಲ್ಲಿ ಐರನ್ ಮಾಡ್ಕೊಬೇಕಾಯ್ತು ಗೈಸ್. ಫುಲ್ಲು ಲಕ್ಸುರಿ. ಎಲ್ಲರೂ ಬರ್ತಾರೆ. ಐರನ್ ಮಾಡ್ಕೊಳೋದು ಮರ್ತೋಗ್ಬಿಟ್ಟೆ ಗೈಸ್. ಐ ಆಮ್ ಫೀಲಿಂಗ್ ವರ್ತ್ ಆಫ್ ಯರ್ ಗೈಸ್. ಸೀರಿಯಸ್ಲಿ ಐರನ್ ಮಾಡ್ಕೊಂಡಿರ ಒನ್ಬಿಟ್ನಲ್ಲ ಗುರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ಟೆ. ಆದರೆ ಐರನ್ ಮಾಡ್ಕೊಳೋದು ಮರ್ತೋಗ್ಬಿಟ್ಟೆ ಗೈಸ್. ಶೆಟ್ ವೇಸ್ಟ್ ಆಫ್ ಟೈಮ್ ಗೈಸ್. ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಆರಾಮಾಗಿ ಐರನ್ ಮಾಡ್ಕೊಂಡು ಬರ್ಬೋದು ಗೈಸ್. ಬರ್ಬೋದಾಗಿತ್ತು. ಇನ್ನು ಯಾರೂ ಬಂದಿಲ್ಲ ಗೈಸ್. ಸೊ ಲೆಟ್ಸ್ ಗೋ. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಇಲ್ಲಿತ್ತು ಪಾರ್ಟಿ ಬಂದು ಇಲ್ಲಿ ನಡೆದಿದ್ದು. ಇದು ಕಾಣಿಸ್ತಾ ಇದೆಯಲ್ಲ ಅದೇನೋ ಒಂಥರ ಅದ್ರ ಒಳಗಡೆ ಇದ್ದಿದ್ದು. ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ಫುಲ್ ಕ್ರೇಜಿ ಮಾಲ್ ಅಂದ್ಕೊಳ್ರಿ. ಫುಲ್ ಲಕ್ಸುರಿ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡೋ ಅಂಬ. ಫುಲ್ ಲಕ್ಸುರಿಯಸ್ ಗೈಸ್.
ಲಕ್ಸುರಿ ಅಂತಂದರೆ ಒಂಥರ ಮೀಡಿಯಮ್ ಲಕ್ಸುರಿ. ಗೈಸ್ ಜಸ್ಟ್ ಅ ಸೆಕೆಂಡ್ ಗೈಸ್, ಒಂದು ಸೆಲ್ಫಿ ತೊಗೊಂಡ್ಬಿಡ್ತೀನಿ. ಸೆಲ್ಫಿ ಗೈಸ್. ಗ್ರೌಂಡ್ ಫ್ಲೋರ್ ನೋಡಿ ಗೈಸ್. ದಿಸ್ ಇಸ್ ಬ್ರೋ, ಯಾವುದು ಮಾಲ್ ಇದು? ಹಾಂ, ಬ್ರಿಡ್ಜ್ ಪ್ಲಸ್ಸು, ಬ್ರಿಡ್ಜ್ ನೇಷನ್. ಸೊ ಗೈಸ್ ಬ್ರಿಡ್ಜ್ ನೇಷನ್ ಮಾಲು ನೋಡಿ, ಬಿಗ್ ಸ್ಕ್ರೀನ್. ಬರೋ ಹೊತ್ತಿನಲ್ಲಿ ಲಿಫ್ಟಲ್ಲಿ ಬಂದ್ರಿ, ಇವಾಗ ಲಿಫ್ಟು, ಆ ಲಿಫ್ಟ್ ಬೇರೆ ಈ ಲಿಫ್ಟ್ ಬೇರೆ. ಇದು ಎಕ್ಸ್ಕ್ಯುಲೇಟರ್ ಗೈಸ್, ಎಕ್ಸ್ಕ್ಯುಲೇಟರ್. ಹೋಗ್ಬೇಕಾದ್ರೆ ಹಿಂಗೆ ಗೈಸ್ ನಾವು ಹೋಗಿದ್ದು. ಏನೋ ಕೆಟ್ಟದಾಗ ವಾಸನೆ ಬರ್ತೈತೆ, ಇಲ್ಲ ಏನೋ ಆಗಿರ್ಬೇಕು. ಓ ಗಾಯ್ಸ್, ಬಾತ್ರೂಮ್ ಪೈಪೇನೋ ಒಡೆದೋಗ್ಬಿಟ್ಟೈತೆ ಗೈಸ್. ಬಾತ್ರೂಮ್ ಪೈಪೇನೋ ಒಡೆದೋಗ್ಬಿಟ್ಟೈತೆ ಗೈಸ್. ವಾಸನೆ ಬರ್ತೈತೆ, ಗೊಬ್ಬು ಸ್ಮೆಲ್ಲು. ವಾ, ಗೈಸ್ ಸೇಫ್ಟಿ ಹೆಲ್ಮೆಟ್ ಇಟ್ಕೊಂಡಿದ್ದೀರಿ. ಹಾಕ್ಕೊಂಬಿಡೋಣ ಗೈಸ್ ಹೆಲ್ಮೆಟ್ಟು ಫಸ್ಟು. ನೀವು ಅಷ್ಟೇ ಗೈಸ್, ಹೆಲ್ಮೆಟ್ ಮೇಂಟೈನ್ ಮಾಡಿರಿ ಹೊರಗಡೆ ಹೋದಾಗ. ಹ್ಞೂ ಗೈಸ್, ಇವಾಗೂ ಅಷ್ಟೇ ಸ್ಕ್ಯಾನ್ ಮಾಡಬೇಕು. ಓ, ಇದು ಫೋನ್ಪೇ ಬಿಲ್ಲು 30 ರೂಪಾಯಿ ಫಾರ್ 2 hours, 0 to 2 hours 30 rupees. 60 ರೂಪಾಯಿ ಕೊಡ್ಬೇಕಾಗ್ತೈತೆ. ಸೊ ಗೈಸ್ ಫೈನಲಿ ಪೇಮೆಂಟ್ ಆಗೈತೆ, ಹೊರಡ್ತಾ ಇದ್ದೀವಿ ಗೈಸ್. ಮತ್ತೆ ಸ್ಟುಡಿಯೋ ಹತ್ರ ಸಿಗೋಣ ಗೈಸ್. ಲೆಟ್ಸ್ ಗೋ ಗೈಸ್. ಈ ಗಾಡಿ ನಂಬರ್ ಪ್ಲೇಟ್ ನೋಡಿ ಬ್ರೋ, 1FK799 ಬ್ರೋ. ಫ್ಯಾನ್ಸಿ ನಂಬರ್ ಅಂತ, ಫ್ಯಾನ್ಸಿ ನಂಬರ್ ಹೋಗ್ತೈತೆ ಬ್ರೋ. ನೈಸ್ ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಆಗೋಗ್ಬಿಟ್ಟೈತೆ ಬೆಂಗಳೂರು. ಹಿಂದೆ ಮುಂದೆ ಎಲ್ಲ ಟ್ರಾಫಿಕ್ಕೆ. ಮತ್ತು ಗೈಸ್ ಹಂಗೆ ನನ್ನ ಮುಂದೆಗಡೆ BMW GT 690i ಹೋಗ್ತೈತೆ. ಕ್ರೇಜಿ. ಬೆಳಗ್ಗೆ ನಾನು ನೋಡೋದಕ್ಕಾಗಲ್ಲ ಇವತ್ತು ಅಂದ್ಕೊಂಡೆ. ಬೆಳಗ್ಗೆ ಎದ್ಬಿಟ್ಟು ಒಂದು ಗಾಡಿನೂ ನೋಡಿರಲಿಲ್ಲ. ಆದರೆ ಈ ರೋಡಲ್ಲಂತೂ ಎವ್ವಿ ಗೈಸ್, ಮರ್ಸಿರೀಸ್. ಇಲ್ಲೊಂದು ಗೈಸ್ BMW ನೋಡಿ ಗೈಸ್. ಟ್ರಾಫಿಕ್ಕು ಕ್ರೇಜಿ ಟ್ರಾಫಿಕ್ಕು ಗೈಸ್. ಅಲ್ಲೊಂದು BMW ಹೋಯಿತು, ಹೊಸದು TN, ತಮಿಳ್ನಾಡ್ದು. ನಮಗೆ ಬೇಡ. ಸೊ ಟ್ರಾಫಿಕ್ ನೋಡ್ಕೊಳ್ಳಿ ಗೈಸ್. ಅದಕ್ಕೆ ಬೆಂಗಳೂರು ಎವ್ವಿ ಟ್ರಾಫಿಕ್ ಆಗೋಗುತ್ತೆ ಗೈಸ್. ಎವ್ವಿ ಗಾಡಿಗಳು, ಕಾರುಗಳು ಎವ್ವಿ ಓಡಾಡ್ತವೆ. ಸೊ ಗೈಸ್ ಓಡೋತವನ್ ಗೈಸ್ ಇನ್ನು. ಸೊ ಗೈಸ್ ಫೈನಲಿ ಸ್ಟುಡಿಯೋಗೆ ಎಂಟ್ರಿ ಆಗಿದ್ದೀರಿ ಗೈಸ್. ಟ್ರಾಫಿಕಾಗಂತೂ ಫುಲ್ ತಲೆನೋವು ಬಂದ್ಬಿಟ್ಟು, ಕೂದಲೆಲ್ಲ ನೋಡಿಟ್ಟು ಸಂಗ ಹೋಗ್ಬಿಟ್ಟೈತೆ. ಟಿಕ್ಕಲ್ ಮನುಷ್ಯನ ಥರ ಇದ್ದೀನಿ. ಸೊ ಪರವಾಗಿಲ್ಲ. ಇವಾಗ ಆಫೀಸ್ ಒಳಗಡೆ ಹೋಗಿ ಬ್ಯಾಗ್ಸ್ ಎಲ್ಲ ಇಟ್ಟು ಚಾರ್ಜಿಂಗ್ಸ್ ಎಲ್ಲ ಪ್ಯಾಕ್ ಹಾಕಿ ಮತ್ತೆ ಬರ್ತೀನಿ ಗೈಸ್. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಾಟಾ, ಬೈ ಬೈ, ಸಿ ಯು ಆಲ್. ಚೆನ್ನಾಗಿರ್ರಿ ಗೈಸ್. ಸೊ ನೆವರ್ ಗಿವ್ ಅಪ್, ಬಿ ಟ್ರೈಯಿಂಗ್ ಅಂತ ಹೇಳ್ತಾ ಸಿ ಯು ಆಲ್ ಟುಮಾರೋ ಇನ್ ವ್ಲಾಗ್. ಬೈ ಬಾಯ್. ಚೆನ್ನಾಗಿರ್ರಿ ಗೈಸ್. ಉಲ್ಟಾ ಮುಚ್ಚಬೇಕು.